ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನಿವತ್ತು ಗ್ರಹಣದ ವಿಚಾರವನ್ನು ಇಲ್ಲಿ ತಿಳಿಸೋದಕ್ಕೆ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮಾರ್ಚ್ 3ನೇ ತಾರೀಕು ಇದೇ ತಿಂಗಳು ಹುಣ್ಣಿಮೆಯ ದಿನ ಚಂದ್ರ ಗ್ರಹಣ ಆಗುವಂಥದ್ದು ಅಂಥೇಳಿ. ಸೊ ಈ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಆಗತ್ತೆ, ಇದರಿಂದ ಜನರಲ್ ಆದಂತಹ ಪರಿಣಾಮಗಳು ಏನು ಬೀರುತ್ತೆ, ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಏನು ಪರಿಣಾಮವನ್ನು ನಾವು ನೋಡಬಹುದು ಅನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವ ಕೆಲಸಗಳನ್ನು ಮಾಡಬಹುದು, ಯಾವ ಕೆಲಸಗಳನ್ನು ಮಾಡಬಾರ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವು ಇಲ್ಲಿ ನೋಡೋಣ. ಮೊದಲನೇದಾಗಿ ಚಂದ್ರಗ್ರಹಣ ಆರಂಭ ಆಗುವಂತಹ ಸಮಯ ಅಂತ ಹೇಳಿದ್ರೆ ಸಂಜೆ 6:28 ಚಂದ್ರೋದಯ ಮತ್ತು ಚಂದ್ರಗ್ರಹಣ ಎರಡೂ 6:28 ಸಂಜೆ ಆಗುತ್ತೆ. ಹಾಗೆಯೇ ಗರಿಷ್ಠವಾಗಿ ಕಾಣುವಂಥದ್ದು ಯಾವ ಸಮಯದಲ್ಲಿ ಪೀಕ್ ಆಗಿ ಕಾಣುತ್ತೆ ಅಂತ ಹೇಳಿದ್ರೆ 6:30 6:40 ಕೇವಲ 10 ನಿಮಿಷಗಳ ಕಾಲ ಮಧ್ಯ ಸಮಯ, ಗ್ರಹಣ ಮಧ್ಯಕಾಲ ಅಂತ ಹೇಳ್ತೀವಲ್ಲ ಅದು. ಇನ್ನು ಗ್ರಹಣ ಮುಕ್ತಾಯ ಆಗುವಂಥದ್ದು 7:37 ಒಟ್ಟಿನಲ್ಲಿ ಬೆಂಗಳೂರು ಅಥವಾ ಕರ್ನಾಟಕದವರೆಗೆ 1:25 ಕಾಲ ನಮಗೆ ಈ ಗ್ರಹಣ ಕಾಣುವಂಥದ್ದು ಅಂತ. ಈ ಗ್ರಹಣದಿಂದ ಹಳೆಯ ವಿಚಾರಗಳು ಮತ್ತೆ ನೆನಪಾಗ್ತವೆ. ಕೆಲವು ಜನರಿಗೆ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಗೊಂದಲ ಆಗಬಹುದು ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಈ ಸಮಯದಲ್ಲಿ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು. ದೊಡ್ಡ ಕಾರ್ಯಗಳು, ಹೊಸ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭ ಮಾಡೋದು ಬೇಡ. ಹಾಗೆಯೇ ಧ್ಯಾನ, ಜಪ, ಈ ಥರದ ಕೆಲಸಗಳನ್ನು, ಪ್ರಾರ್ಥನೆಯನ್ನು ಮಾಡೋದು, ಈ ವಿಚಾರಗಳನ್ನು ಮಾಡೋದ್ರಿಂದ ನಮಗೆ ಹೆಚ್ಚು ಒಳ್ಳೆಯ ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ ಅಂತ. ಮನಸ್ಸಿಗೆ ಹೆಚ್ಚು ಆಲೋಚನೆಗಳು ಬರ್ತಾ ಹೋಗ್ತವೆ. ಅಂದರೆ ಅನ್ವಾಂಟೆಡ್ ಆದಂತಹ ಥಿಂಕಿಂಗ್ಸ್ ಈ ಟೈಮಲ್ಲಿ ನಿಮಗೆ ಹೆಚ್ಚಾಗಿರ್ತವೆ. ಹಾಗಾಗಿ ಜಪವನ್ನು ಮಾಡೋದು, ಧ್ಯಾನವನ್ನು ಮಾಡೋದು, ದೇವರನ್ನು ಪ್ರಾರ್ಥನೆ ಮಾಡೋದು ಈ ಸಮಯದಲ್ಲಿ ಶುಭ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯವರಿಗೆ ಖರ್ಚುಗಳು ಹೆಚ್ಚಾಗತ್ವೆ ಅಂಥೇಳಿ. ಇನ್ನು ಮನಸ್ಸಿಗೆ ಸ್ವಲ್ಪ ಒತ್ತಡ ಹೆಚ್ಚಾಗಿರುತ್ತೆ. ಸ್ವಲ್ಪ ಸ್ಪಿರಿಚುವಲ್ ಇಂಟ್ರೆಸ್ಟ್ ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿ, ಎರಡನೇ ರಾಶಿ. ವೃಷಭ ರಾಶಿಯವರಿಗೆ ಹೊಸ ಯೋಜನೆಗಳು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅವು ಸ್ಲೋ ಪ್ರೋಸೆಸ್, ತುಂಬ ನಿಧಾನ ಆಗ್ತವೆ. ಸ್ನೇಹಿತರ ಸಹಾಯ ಈ ಸಮಯದಲ್ಲಿ ಸಿಗದೆ ಹೋಗಬಹುದು. ಹಣದ ವಿಚಾರದಲ್ಲಿ ಮಾತ್ರ ನೀವು ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಅಂತ. ಫ್ಯೂಚರ್ ಪ್ಲ್ಯಾನ್ ಮಾಡೋದಕ್ಕೆ ಇದು ಒಳ್ಳೆ ಸಮಯ ಆದರೂ ಕೂಡ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ ಅಂತ. ಇನ್ನು ಮಿಥುನ ರಾಶಿಯವರಿಗೆ ಕೆರಿಯರ್ನಲ್ಲಿ ತುಂಬ ದೊಡ್ಡ ಮಟ್ಟದ ಚೇಂಜಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ನಿಮ್ಮ ಸೀನಿಯರ್ಸು, ನಿಮ್ಮ ಆಫೀಸರ್ಸು ಅಥವಾ ಮನೇಲಿ ಕೂಡ ಸೀನಿಯರ್ ಸಿಟಿಸನ್ಸ್ ಇದ್ದರೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಅವಕಾಶ ಇರುತ್ತೆ. ಪೇಷನ್ಸ್ ಈ ಸಮಯದಲ್ಲಿ ತುಂಬ ಮುಖ್ಯ ಆಗುತ್ತೆ ನಿಮಗೆ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಲಕ್ ಇಲ್ಲ, ಸ್ವಲ್ಪ ಸ್ಲೋ ಲಕ್ ಅಂತ ಹೇಳ್ಬೋದು. ಟ್ರಾವೆಲ್ ಪ್ಲ್ಯಾನ್ಸ್ ಏನಿದೆ ಇದು ಸ್ವಲ್ಪ ನಮಗೆ ನಿಧಾನ ಆಗುತ್ತೆ. ಅಥವಾ ಫಾರಿನ್ ಟ್ರಾವೆಲ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅದು ಪಾಸಿಟಿವ್ ಆಗಿ ಚೇಂಜ್ ಆಗಬಹುದು. ಹಾಗೆಯೇ ಸಿಂಹರಾಶಿಯವರಿಗೆ ಸಡನ್ ಆದಂತಹ ಒಂದು ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಎಮೋಷ್ನಲ್ ಡ್ಯಾಮೇಜಸ್ ಆಗೋದಕ್ಕೆ ಅವಕಾಶ ಇರುತ್ತೆ ಹೆಲ್ತ್ ಕಡೆಗೆ. ಯಾಕೆಂದರೆ ಗ್ರಹಣ ಆಗ್ತಾ ಇರೋದೇ ಸಿಂಹರಾಶಿಯಲ್ಲಿ, ಹಾಗಾಗಿ ಹೆಲ್ತ್ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಈ ಸಮಯದಲ್ಲಿ ಮೆಡಿಟೇಷನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅಂತ. ಇನ್ನು ಕನ್ಯಾ ರಾಶಿಯವರಿಗೆ ರಿಲೇಷನ್ಶಿಪ್ಸ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಅವಕಾಶ ಇರುತ್ತೆ. ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಹಾಗೆಯೇ ಪೇಷನ್ಸ್ ಈ ಸಮಯದಲ್ಲಿ ನಿಮಗೂ ಕೂಡ ತುಂಬ ಮುಖ್ಯ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ತುಲಾರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ಒಂದು ಸಮಯ ಅಂತ ಹೇಳ್ಬಹುದು. ನಿಮ್ಮ ರೊಟೀನ್ ಏನಿದೆ ಅದು ತುಂಬ ಕ್ಲೀನಾಗಿ ನಡ್ಕೊಂಡು ಹೋಗುತ್ತೆ. ಡಿಸಿಪ್ಲಿನ್ಡ್ ಆಗಿ ವರ್ಕ್ ಮಾಡ್ತೀರಾ. ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದು ಪಾಸಿಟಿವ್ ಆದಂತಹ ಟೈಮ್ ಅಂತ ಹೇಳ್ಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಕ್ರಿಯೇಟಿವಿಟಿ ಹೆಚ್ಚಾಗಿರುತ್ತೆ. ಲವ್ ವಿಚಾರದಲ್ಲಿ ಕ್ಲಾರಿಟಿ ಸಿಗುತ್ತೆ. ಮಕ್ಕಳ ವಿಚಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರೋದು ತುಂಬ ಮುಖ್ಯ ಆಗುತ್ತೆ. ಹಾಗೆಯೇ ನಿಮ್ಮ ಸ್ಪೌಸ್ ಕಡೆಗೂ ಹೆಚ್ಚಿನ ಗಮನವನ್ನು ಕೊಟ್ಟು ಕುಟುಂಬವನ್ನು ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇನ್ನು ಧನುರಾಶಿಯವರಿಗೆ ಮನೆಯ ವಿಚಾರದಲ್ಲಿ ಮನೆ ಚೇಂಜ್ ಮಾಡೋದಾಗಿರಬಹುದು ಅಥವಾ ಫ್ಯಾಮಿಲಿ ಡಿಸ್ಕಷನ್ಗಳು ತುಂಬ ನಡೀತಾ ಹೋಗ್ತವೆ. ಪ್ರಾಪರ್ಟಿ ವಿಚಾರ
ವಿಚಾರದಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ಗಳು ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ತುಂಬ ಕಾಮ್ ಆಗಿ ಕಮ್ಯುನಿಕೇಟ್ ಮಾಡೋದ್ರಿಂದ ಎಲ್ಲ ವಿಚಾರಗಳನ್ನು ಪಾಸಿಟಿವ್ ಆಗಿ ನೀವು ಚೇಂಜ್ ಮಾಡ್ಕೊಳ್ಬಹುದು ಅಂತ. ಇನ್ನು ಮಕರ ರಾಶಿಯವ್ರಿಗೂ ಕೂಡ ಈ ಸಮಯದಲ್ಲಿ ಕಮ್ಯುನಿಕೇಷನ್ ಸ್ವಲ್ಪ ಕರೆಕ್ಟಾಗಿ ಇಟ್ಕೋಬೇಕು. ಶಾರ್ಟ್ ಟೈಮ್ ಟ್ರಾವೆಲ್ಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹೊಸ ಹೊಸ ಆಲೋಚನೆಗಳು, ಹೊಸ ಐಡಿಯಾಗಳು ಬರ್ತವೆ. ಯಾವುದನ್ನೇ ಆಗಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಪೇಷನ್ಸ್ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಈ ಸಮಯದಲ್ಲಿ ನಿಮಗೆ ಅನ್ವಾಂಟೆಡ್ ಆದಂತಹ ಇಶ್ಯೂಸ್ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಸ್ಪೌಸ್ ವಿಚಾರದಲ್ಲಿ ಆಗಿರ್ಬೋದು, ಬಂದು ನಿಮಗೆ ಕಿರಿಕಿರಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇರುತ್ತೆ ಅಂತ. ಇನ್ನು ಮೀನರಾಶಿಯವರಿಗೆ ಎಮೋಷನಲಿ ನೀವು ತುಂಬ ಸೆನ್ಸಿಟಿವ್ ಆಗಿರ್ತೀರಾ. ಏನನ್ನಾದರೂ ಹೊಸದನ್ನು ಪ್ರಾರಂಭ ಮಾಡಬೇಕು ಅಂದರೆ ಹೆಚ್ಚು ಅಡೆತಡೆಗಳು ಬರ್ತಾ ಹೋಗ್ತವೆ. ಹಾಗೆಯೇ ಆಕ್ಸಿಡೆಂಟ್ಗಳಾಗೋದಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ನೀವೇನಾದರೂ ಹೆಚ್ಚು ಟ್ರಾವೆಲ್ ಮಾಡೋರಾಗಿದ್ದರೆ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಇನ್ನು ನಾವು ಈ ಸಮಯದಲ್ಲಿ ಶಿವನಿಗೆ ಸಂಬಂಧಿಸಿದಂತಹ ಯಾವುದೇ ಜಪಗಳನ್ನು ಮಾಡ್ಬೋದು. ಈ ಗ್ರಹಣ ನಂತರ ಅನ್ನದಾನವನ್ನು ಮಾಡುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು, ಹಾಗೆಯೇ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದು ಕೂಡ ಇಲ್ಲಿ ತುಂಬ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಕೊಡುತ್ತೆ. ಇನ್ನು ಇಷ್ಟೆಲ್ಲ ರಿಸಲ್ಟ್ಗಳ ಬಗ್ಗೆ ನಾನು ಮಾತಾಡಿದೆ ಅಲ್ವಾ. ಈ ರಿಸಲ್ಟ್ಗಳು ಎಷ್ಟು ದಿನ ಇರ್ತವೆ ಅಂತ ಹೇಳಿದ್ರೆ 3 ತಿಂಗಳ ಕಾಲ ನಿಮ್ಮ ಮೇಲೆ ಹೆಚ್ಚಾಗಿ ಇರೋದಕ್ಕೆ ಅವಕಾಶ ಇರುತ್ತೆ. ಆದರೆ ಜನರಲ್ ಆಗಿ ರಾಶಿಗಳ ಮೇಲೆ ಇದರ ಪ್ರಭಾವ ಏನಾಗಿರುತ್ತೆ ಅಂತ ನಾವು ನೋಡೋದಾದರೆ ಇದರ ತುಂಬ ಕಡಿಮೆ ಪ್ರಭಾವವನ್ನು ನಾವು ನೋಡಬೇಕಾಗತ್ತೆ. ಇದು ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುವಂಥದ್ದು, ಯಾವುದೇ ಗ್ರಹಣ ಇರ್ಬೋದು, ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಭೂ ಪ್ರದೇಶಗಳ ಮೇಲೆ ಅಂತೀವಿ. ಸಮುದ್ರ ಉಕ್ಕುವಂಥದ್ದು, ಅಥವಾ ಯಾವುದೋ ಭೂಕಂಪ ಆಗುವಂಥದ್ದು, ಅಥವಾ ಬೆಂಕಿ ದುರಂತಗಳಾಗುವಂಥದ್ದು, ಅಗ್ನಿ ಅವಘಡಗಳು ನಡೆಯುವಂಥದ್ದು ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಿಮ್ಮ ಆಳುವವರ ಮೇಲೆ ಹಿಂದೆ ಗ್ರಹಣ ಬಂತು ಅಂದ ತಕ್ಷಣ ರಾಜರುಗಳು ಏನಿದ್ರು ಅವರು ಗಾಬರಿ ಆಗ್ತಿದ್ರು. ಯಾಕೆ ಅಂದರೆ ರಾಜನಿಗೆ ಏನೋ ತೊಂದರೆ ಆಗುತ್ತೆ ಗ್ರಹಣದಿಂದ ಅಂತ. ಹಾಗೆಯೇ ಈಗ ರಾಜರು ಅಂತ ಇಲ್ಲದೆ ಇರೋದ್ರಿಂದ ರಾಜಕಾರಣಿಗಳ ಮೇಲೆ, ನಮ್ಮನ್ನು ಆಳುತ್ತಾ ಇರುವಂಥವ್ರ ಮೇಲೆ ಹೆಚ್ಚು ಪ್ರಭಾವವನ್ನು ಪಡ್ಕೊಳ್ಳೋದಕ್ಕೆ, ಬೀರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಅಂದರೆ ನಮ್ಮ ಒಂದು ಈ ಸರ್ಕಾರಗಳ ಮೇಲೆ ದೊಡ್ಡ ಬದಲಾವಣೆಗಳಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಗ್ರಹಣದ ಸಂಪೂರ್ಣ ಮಾಹಿತಿ. ಇನ್ನು ಈ ಗ್ರಹಣಕ್ಕೆ ಸಂಬಂಧಿಸಿದಂಗೆ ಕೆಲವು ಸಣ್ಣ ಪುಟ್ಟ ರಿಚುವಲ್ಸ್ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ಅಥವಾ ಶಾರ್ಟ್ನ ಮುಖಾಂತರ ನಿಮಗೆ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬಹುದು, ಯಾವ ಮಂತ್ರವನ್ನು ಜಪ ಮಾಡಬೇಕು, ಹಾಗೆಯೇ ಎಷ್ಟು ಸಾರಿ ಜಪ ಮಾಡಬೇಕು, ಇದೆಲ್ಲ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ನಮಸ್ಕಾರ.